ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ದಿನ ನಾನು ನರಸಿಂಹ ಜಯಂತಿಯ ವಿಡಿಯೋ ಮಾಡಿದ್ದೀನಿ. ಇವತ್ತು ನಾನು ಶುಕ್ಕಾಪುರಿ ಸುಗ್ನಳ್ಳಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀನಿ. ಇದು ನನ್ನ ವ್ಲಾಗ್ ವಿಡಿಯೋ. ಇದು ಸ್ವಲ್ಪ ಲೇಟ್ ಅಂದ್ರೆ ಅಪ್ಲೋಡ್ ಆಗುತ್ತೆ ಯೂಟ್ಯೂಬ್ ಅಲ್ಲಿ. ಅಷ್ಟ ತನಕ ವೇಟ್ ಮಾಡಿ ಬನ್ನಿ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ನಿಮಗೆ ದರ್ಶನ ಮಾಡಿಸ್ತೀನಿ. ದೇವಾಲಯದ ಹತ್ರ ಬಂದಿದ್ದೀವಿ. ಈಗ ದೇವಾಲಯಕ್ಕೆ ಎಂಟ್ರಿ ಆದೋ ಬನ್ನಿ ತೋರಿಸ್ತೀನಿ. ಇದು ಸೈಡಲ್ಲಿ ದೇವ್ರಿದೆ. ಅದು ಯಾವ ದೇವರು ಅಂತ ನನಗೂ ಗೊತ್ತಿಲ್ಲ. ನೋಡ್ಬೋದು, ಇದು ಗಣೇಶ, ನನ್ನ ಫೇವ್ರೆಟ್ ದೇವರು. ಇಲ್ಲಿ ಫೋಟೋ ಹಾಕಿದ್ದಾರೆ, ಕ್ಲಾಕ್ ಹಾಕಿದ್ದಾರೆ. ದೇವ್ರ ದರ್ಶನ ಮಾಡೋಕ್ಕಾಗ್ತಾ ಇಲ್ಲ, ಯಾಕಂದರೆ ಎಲ್ಲರೂ ಜನ ಕವರ್ ಆಗಿದ್ದಾರೆ. ತೋರಿಸ್ತೀನಿ ಆಮೇಲೆ, ಬನ್ನಿ. ಅಷ್ಟ ತನಕ ವೇಟ್ ಮಾಡಿ. ಕಾಣಲ್ಲ, ಆಮೇಲೆ ನೋಡ್ಬೋದು. ಇಲ್ಲಿ ಸೈಡಲ್ಲಿ ಒಂದು ಕೃಷ್ಣ ಇದೆ. ಕೃಷ್ಣ ಬೃಂದಾವನ ಅಂತ ಬರ್ದಿದೆ, ಬೃಂದಾವನ ಅಂತ ಹೆಡ್ಡಿಂಗ್ ಹಾಕಿದೆ ಅದು. ಈಗ ಅಲ್ಲಿ ಸೈಡಲ್ಲಿ ಒಂದು ಗೇಟ್ ಇದೆ. ಆ ಗೇಟ್ ಒಳಗಿಂದ ಆಚೆಗಡೆ ಹೋದೆ. ಆಚೆಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಬನ್ನಿ ತೋರಿಸ್ತೀನಿ. ನೋಡ್ಬೋದು, ಆಂಜನೇಯ ಸ್ವಾಮಿ ದೇವಾಲಯನ ತೋರ್ಸೋಕ್ಕಾಗಲಿಲ್ಲ. ಈಗ ಆಚೆಗಡೆ ತೋರಿಸ್ತೀನಿ. ಅದು ದೇವಸ್ಥಾನ ಸ್ಕ್ರೀನ್ ಹೇಳಿದ್ದಾರೆ ರೆಡಿ ಮಾಡೋಕ್ಕೆ, ಆದರೆ ತೋರಿಸ್ತೀನಿ. ಇಲ್ಲ ಅಂದರೆ ಇಲ್ಲ. ಬನ್ನಿ, ದೇವಸ್ಥಾನ ಆ ಕಡೆಯಿಂದ ಹೋಗಿ ಈ ಕಡೆಯಿಂದ ಗೇಟಿಂದ ಬರೋದು. ನೋಡ್ಬೋದು, ಮೇಲ್ಗಡೆ ವಿಷ್ಣು ಎಲ್ಲ ಇದೆ, ದೇವರುಗಳು ಎಲ್ಲ ದೇವರುಗಳಿದೆ. ಈ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ, ಅದಕ್ಕೆ ಸಾರಿ. ಯಾಕಂದರೆ ನನ್ನ ಕ್ಯಾಮ್ರಾ ಅಂದರೆ ಚಾರ್ಜ್ ಬ್ಯಾಟ್ರಿ ಲೋ ಇತ್ತು, ಅದಕ್ಕೋಸ್ಕರ ನೀಟಾಗಿ ಬಂದಿಲ್ಲ, ಮಾಡೋಕ್ಕಾಗಿಲ್ಲ. ಅರ್ಜೆಂಟಲ್ಲಿ ಮಾಡಿದ್ದೀನಲ್ಲ, ಅದಕ್ಕೆ ಸಾರಿ. ಬನ್ನಿ, ಈ ಕಡೆ ಸೈಡಲ್ಲೆಲ್ಲ ತೋರಿಸ್ತೀನಿ. ಇಲ್ಲಿ ಇದು ದೇವ್ರ ಆಪೋಸಿಟು. ಇಲ್ಲಿ ಏನೇನೋ ಇದೆ. ಇಲ್ಲಿ ದೇವಿ ಇದೆ. ಇಲ್ಲಿ ಸಿಂಹ ರಥೋತ್ಸವ ಅದರದ್ದೆಲ್ಲ ಇದಿದೆ. ಅಂದರೆ ಈ ಟೈಮಲ್ಲಿ ಅದನ್ನು ಯೂಸ್ ಮಾಡಲ್ಲ ಜಾಸ್ತಿ, ಬೇರೆ ಟೈಮಲ್ಲಿ ಯೂಸ್ ಮಾಡ್ತಾರೆ. ಅಂದರೆ ಬ್ರಹ್ಮರಥೋತ್ಸವದ ಕಾಲ. ಮುದ್ಗೆರೆ ರಂಗನಾಥ ಸ್ವಾಮಿಗೆ ಹೋಗಿದ್ದೆ ನೋಡಿ, ಅದೇ ಟೈಮಿಗೆ, ಅದೇ ದಿವಸ. ನೋಡ್ಬೋದು, ಇಲ್ಲಿ ಮೇಲ್ಗಡೆ ಹೆಸರುಗಳು ಬರೆದಿದೆ, ಯಾರ್ಯಾರಿದೆ ಅಂದರೆ ದೇವ್ರ ಆಪೋಸಿಟ್ ಇದು. ಇಲ್ಲಿ ಲಕ್ಷ್ಮೀ ದೇವಾಲಯ ಇದೆ. ಬನ್ನಿ ತೋರಿಸ್ತೀನಿ. ಲಕ್ಷ್ಮೀ ದೇವಾಲಯ ಇದೆ, ಬನ್ನಿ ತೋರಿಸ್ತೀನಿ. ಇಲ್ಲಿ ಸೈಡಲ್ಲೆಲ್ಲ ಹೂವು ಇಕ್ಕಿದ್ದಾರೆ. ಪೂಜೆ ಮಾಡೋಕ್ಕಿಂತ ರೆಡಿ ಆಗಿಲ್ಲ, ಇದು ಅರ್ಲಿ ಮಾರ್ನಿಂಗು, ಅದಕ್ಕೋಸ್ಕರ. ನೋಡ್ಬೋದು, ಲಕ್ಷ್ಮಿ ಇದೆ ಇಲ್ಲಿ. ನೋಡ್ಬೋದು ಎಷ್ಟು ಕ್ಲಿಯರಾಗಿ ತೆಗ್ದಿದ್ದೀನಿ. ಅದು ಗೇಟ್ ಹಾಕಿರ್ತಾರೆ ಯಾವಾಗಲೂ. ಪೂಜೆ ಮಾಡ್ಬೇಕಾದ್ರೆ, ಅಲಂಕಾರ ಮಾಡ್ಬೇಕಾದ್ರೂ ಸ್ಕ್ರೀನ್ ಎಳ್ದಿರ್ತಾರೆ. ದೇವ್ರು ತೋರಿಸ್ತೀನಿ. ನೋಡ್ಬೋದು, ದೇವ್ರು ಕ್ಲಿಯರಾಗಿ ಬರ್ತಿಲ್ಲ, ಈಗ ಕ್ಲಿಯರಾಗಿ ಬರುತ್ತೆ. ನೋಡ್ಬೋದು, ಕ್ಲಿಯರಾಗಿ ಬರ್ತಾ ಮಂಗಳಾರತಿ ಕೊಡ್ತಿದ್ದಾರೆ, ಏನೋ ಮಂಗಳಾರತಿ ಕೊಡ್ತಿದ್ದಾರೆ. ಯಾರು ಅರ್ಲಿ ಮಾರ್ನಿಂಗ್ ಪೂಜೆಗೆ ಬಂದಿರ್ತಾರಲ್ವಾ, ಅವ್ರಿಗೆ ಮಂಗಳಾರತಿನ ಕೊಡ್ತಾರೆ. ದೇವ್ರು ಈಗ ಕ್ಲಿಯರಾಗಿ ಬಂದಿಲ್ಲ. ನೋಡ್ಬೋದು, ಈಗ ನೋಡ್ಬೋದು, ಈಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನೋಡ್ಬೋದು, ಈಗ ಕ್ಲಿಯರಾಗಿ ಕಾಣಿಸ್ತಾ ಇದೆ. ನರಸಿಂಹಸ್ವಾಮಿ ನಿಂತಿರೋ ನರಸಿಂಹಸ್ವಾಮಿ, ಅದು ವರದ ಮುದ್ರೆಯಿಂದ ನೋಡ್ಬೋದು. ದೇವ್ರನ್ನ ಕ್ಲಿಯರಾಗಿ ಸ್ಟಾಪ್ ಮಾಡಿ ತೋರಿಸಿದ್ದೀನಿ, ಒಂಚೂರು ಹಳ್ಳಾಡ್ಸ್ದಂಗೆ. ಇದು ಅಭಿಷೇಕದ ವಿಡಿಯೋ ಅಷ್ಟೊಂದು ಕ್ಲಿಯರಾಗಿ ಮಾಡಲಿಲ್ಲ, ಯಾಕಂದರೆ ಪ್ರಾಬ್ಲಮ್ ಹೇಳ್ಕೊಂಡಿದ್ದೀನಿ. ಮತ್ತು ಜನಗಳು ಜಾಸ್ತಿ ಇದ್ದರು, ವಿಡಿಯೋ ಮಾಡೋಕ್ಕೆ ಬಿಡ್ತಿಲ್ಲ. ಇದು ಅವ್ರಿಗೆ ಗೊತ್ತಾಗ್ದಿದ್ದಂಗೆ ವಿಡಿಯೋ ಮಾಡಿರೋದು. ನೋಡ್ಬೋದು, ಇಲ್ಲಿ ಬ್ಲರ್ ಆಗ್ತಿತ್ತು, ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ, ಅದಕ್ಕೋಸ್ಕರ ತುಂಬ ಸಾರಿ. ಈಗ ಅಲಂಕಾರ ಮಾಡೋಕ್ಕೆ ಸ್ಕ್ರೀನ್ ಎಳಿತಾರೆ. ಈಗಿನ್ನ ಅಭಿಷೇಕದ ವಿಡಿಯೋನೇ ಬರ್ತಾ ಇರೋದು, ಸ್ಕ್ರೀನ್ ಎಳಿತಾರೆ. ಅದಾದಮೇಲೆ ನೋಡ್ಬೋದು, ದೇವ್ರ ದರ್ಶನ ಪಡೀರಿ. ಇದೇ ಥರ ರೆಡಿ ಮಾಡಿದರು, ಜಲ್ದಿ ರೆಡಿ ಮಾಡಿದ್ರು. ಇವತ್ತಿನ ಬ್ಲಾಗ್ ಅಷ್ಟೇ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.